ಜೆಡಿಎಸ್ಗೆ ಡಬಲ್ ಶಾಕ್ ಕೊಟ್ಟ ಬಿಜೆಪಿಯ ಆರ್ ಅಶೋಕ್. ಎಚ್.ಡಿ. ಕುಮಾರಸ್ವಾಮಿಯ ಮುಂದಿನ ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಈಗ ಶಾಕ್ ಆಗಿ ಮಾತನಾಡಿದ್ದಾರೆ. ಜೆಡಿಎಸ್ಗೆ ಡಬಲ್ ಶಾಕ್ ಕೊಟ್ಟಂತಹ ಬಿಜೆಪಿಯ ಆರ್ ಅಶೋಕ್. ಎಚ್.ಡಿ. ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಪ್ರಸ್ತಾಪ ವಿಚಾರ. ಅದು ಅವರವರ ಪಕ್ಷದ ವಿಚಾರ, ಅವರು ಮಾತನಾಡ್ತಾರೆ. ಈ ವಿಚಾರದಲ್ಲಿ ಎನ್ಡಿಎ ನಾಯಕತ್ವದ ತೀರ್ಮಾನವೇ ಅಂತಿಮ. ಆದ್ರೆ ಕೂಸು ಹುಟ್ಟೋ ಮುನ್ನವೇ ಕುಲಾವಿ ಹೊಲಿಸಿಕೊಳ್ಳಬಾರದು. ಮೊದಲು ಚುನಾವಣೆ ಗೆಲ್ಲೋಣ, ನಂತರದಲ್ಲಿ ಯಾರು ಅಂತ ತೀರ್ಮಾನ ಮಾಡೋಣ. ಬಿಬಿಎಂಪಿ ಲೋಕಲ್ ವಾರ್ಗೆ ಯಾವುದೇ ಮೈತ್ರಿ ತೀರ್ಮಾನವಿಲ್ಲ. ದೇವೇಗೌಡರಿಗೆ ಬಿಗ್ ಶಾಕ್ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್. ಜೆಡಿಎಸ್ಗೆ ಡಬಲ್ ಶಾಕ್ ಈಗ ಆರ್ ಅಶೋಕ್ ಕೊಟ್ಟಿರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದು ಅವರ ಪಕ್ಷದ ವಿಚಾರ, ಅವರು ಮಾತನಾಡ್ತಾರೆ. ಈ ವಿಚಾರದಲ್ಲಿ ಎನ್ಡಿಎ ನಾಯಕತ್ವದ ತೀರ್ಮಾನವೇ ಅಂತಿಮವಾಗುತ್ತೆ. ಆದ್ರೆ ಕೂಸು ಹುಟ್ಟೋಕ್ಕಿಂತ ಮುಂಚೆನೆ ಕುಲಾವಿಯನ್ನ ಹೊಲಿಸಿಕೊಳ್ಳಬಾರದು. ಮೊದಲು ಚುನಾವಣೆ ಗೆಲ್ಲೋಣ, ನಂತರದಲ್ಲಿ ಯಾರು ಏನು ಅನ್ನೋದನ್ನ ತೀರ್ಮಾನಿಸೋಣ. ಬಿಬಿಎಂಪಿ ಲೋಕಲ್ ವಾರ್ಗೆ ಯಾವುದೇ ಮೈತ್ರಿ ತೀರ್ಮಾನವಾಗಿಲ್ಲ. ದೇವೇಗೌಡರಿಗೆ ಬಿಗ್ ಶಾಕ್ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್. ಕುಮಾರಸ್ವಾಮಿ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ವಿಚಾರ ಏನಿದೆ ಇದರ ಬಗ್ಗೆ ಮಾತನಾಡಿದ್ದಾರೆ. ಅವರವರು ಮಾತಾಡ್ತಾರೆ. ನೋಡಪ್ಪ, ಅವರವ್ರ ಪಾರ್ಟಿ ವಿಚಾರನ ಅವರವರು ಮಾತಾಡ್ತಾರೆ. ಇದು ನಮ್ಮ ಎನ್ಡಿಎ, ಇದು JDS BJP ಅಂತಲ್ಲ. ಇವೆರಡಾದ್ಮೇಲೆ NDA ಮೇಲೆ ಇದೆ, ಅದು ಟಾಪಲ್ಲಿರೋದು. NDAನಲ್ಲಿ ಏನು ತೀರ್ಮಾನ ಆಗುತ್ತೋ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಆಗ್ತೈತೆ. ಈಗ ಇನ್ನು ಕೂಸುಟ್ಟೋದಕ್ಕೆ ಮುಂಚೆನೇ ಕುಲಾವಿ ಒಳಸ್ಕೊಂಡ್ರೆ ಏನು ಉಪಯೋಗ ಆಗಲ್ಲ. ಈಗೇನು ಇಲ್ಲ. ಅದರಿಂದನೇ ಫಸ್ಟು ನಾವು ಚುನಾವಣೆ ಗೆಲ್ಲೋಣ, ಆಮೇಲೆ ತೀರ್ಮಾನ, ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡ್ರಿ, ನಮ್ಮ BJP ಒಂದು ಶಿಸ್ತುಬದ್ಧ ಪಾರ್ಟಿ. ನೀವು ನೋಡಿದ್ದೀರಾ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳು ಎಲೆಕ್ಟ್ ಆಗಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ. ಯಾವ ರೀತಿ ಹೇಗೆ ಎಲೆಕ್ಟ್ ಆಗ್ತಾರೆ, ಸರ್ಪ್ರೈಸು ಎಲ್ಲ ನೀವು ನೋಡಿದ್ದೀರಾ. ಅದರಿಂದ ನಮ್ಮ ನ್ಯಾಷನಲ್ ಪಾರ್ಟಿ ಮತ್ತು ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಮ್ಮದು. ಅದರಿಂದ ಅಲ್ಲಿ ತೀರ್ಮಾನ ನೋಡಪ್ಪ, ಅವರವ್ರ ಪಾರ್ಟಿ. ದೇವೇಗೌಡರಿಗೆ ಬಿಗ್ ಶಾಕ್ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್.